ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಕೂಡ ನನ್ನ ವಿಡಿಯೋಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಈ ಥರ ಆರಿ ವರ್ಕ್ ಹಾಕೋ ಸ್ಟ್ಯಾಂಡನ್ನು ನಾನು ಯಾವ ರೀತಿ ಮನೆಯಲ್ಲಿ ರೆಡಿ ಮಾಡಿಸಿದ್ದೀನಿ ಅಂತ ನೋಡಿ. ಇದನ್ನು ನಮ್ಮದು ಇದೇ ಈ ಒಂದು ಪೈಪ್ ಇರುತ್ತಲ್ಲ, ಈ ಥರ ಇದು ನೋಡಿ ಫ್ರೆಂಡ್ಸ್, ಈ ಥರ ಸೌಂಡ್ ಆಗ್ತಿದೆಯಲ್ಲ ನೋಡಿ. ಈ ಥರ ನಾವು 4 ಪೈಪ್ಗಳನ್ನು ತೊಗೋಬೇಕು. ಅದು ಚೌಕಾಕಾರದಲ್ಲಿ ಇರೋದನ್ನು ತೊಗೊಂಡ್ಬಿಟ್ಟು ನಾವು ಮನೆಯಲ್ಲೇ ಡ್ರಿಲ್ ಮಷಿನ್ ಇರುತ್ತಲ್ಲ, ಅದರಿಂದ ನಾವು ಮನೆಯಲ್ಲೇ ಕೂಡ ಚೆನ್ನಾಗಿ ಇದನ್ನು ಫಿಟ್ ಮಾಡಬೇಕು. ಈ ಥರ ಮಾಡಿದ್ದೀವಿ. ಹಾಗೂ ಕಾಲ್ಗೂ ಕೂಡ ಇದೇ ಥರ ಮಾಡಿದ್ದೀವಿ ನೋಡಿ ಫ್ರೆಂಡ್ಸ್. ಈ ಥರ ಅಲ್ಗಾಡಬಾರ್ದು ಅಂತ ಈ ಥರ ಮಾಡಿದ್ದೀವಿ ನೋಡಿ ಫ್ರೆಂಡ್ಸ್. ಮನೆಯಲ್ಲೇ ಕೂಡ ಆರಿ ವರ್ಕ್ ಹಾಕೋರು ಈ ಥರ ಒಂದು ಸ್ಟ್ಯಾಂಡನ್ನು ರೆಡಿ ಮಾಡ್ಕೊಳ್ಬೋದು. ಹಾಗೂ ಈ ಸ್ಟ್ಯಾಂಡನ್ನ ನಾವು ಮನೆಯಲ್ಲೇ ರೆಡಿ ಮಾಡಿದ್ದೀವಿ. ನೀವು ಕೂಡ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು. ಈ ಥರ 4 ಪೈಪ್ಗಳನ್ನ ತಂದುಬಿಟ್ಟು ಈ ಥರ ಚೌಕಾಕಾರದಲ್ಲಿರೋದನ್ನು, ಹಾಗೆ ಈ ಥರ ಈಗ ಇಲ್ಲಿ ಇದೆ ನೋಡಿ ಫ್ರೆಂಡ್ಸ್. ಈ ಥರ ಇಲ್ಲಿ ನಾವು ಈ ಥರ ಇಲ್ಲಿ ಕ್ಲಿಪ್ಗಳನ್ನು ಕೂಡ ಹಚ್ಚೋಕೆ ಬರುತ್ತೆ. ಈ ಥರ ನಾವು ಇದನ್ನು ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಹೋದ ವಿಡಿಯೋದಲ್ಲಿ ಹೇಳಿದ್ನೆಲ್ಲ ಕ್ಲಿಪ್ಗಳು ಕೂಡ ಹಚ್ಬೋದು ಅಂತ. ಹಾಗೂ ನಾವು ಸಾರಿಗೆ ಹಾಕೋಕ್ಕೆ ಇರ್ಬೋದು, ಅಥವಾ ಬ್ಲೌಸ್ಗೆ ಒಂದು ಫುಲ್ ಪೀಸ್ ಬ್ಲೌಸ್ 1 ಮೀಟರ್ ಬ್ಲೌಸ್ ಕೂಡ ಇದ್ರ ಮೇಲೆ ಹಾಕ್ಬೋದು ಫ್ರೆಂಡ್ಸ್. ಯಾಕಂದರೆ ನಾವು ಮತ್ತೆ ಬಿಚ್ಚೋ ಅವಶ್ಯಕತೆ ಕೂಡ ಇರಲ್ಲ. ಕ್ಲಿಪ್ಗಳನ್ನು ತೊಗೊಂಡ್ರೆ ಇದನ್ನು ನಾವು ಹಾಕ್ಬೋದು. ಇದೇ ರೀತಿ ಕೂಡ ನೀವು ಮನೆಯಲ್ಲಿ ಮಾಡಿ. ನಾನು ಸೆಕೆಂಡ್ ಪಾರ್ಟ್ನಲ್ಲಿ ತೋರಿಸ್ತೀನಿ ಯಾವ ರೀತಿ ಕ್ಲಿಪ್ಗಳನ್ನ ಹಚ್ಚಬೇಕು ಅಂತ. ಓಕೆ, ಬಾಯ್.